ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ರೇವಾ ವಿಶ್ವವಿದ್ಯಾಲಯ ಫೆಬ್ರವರಿ 10ಕ್ಕೆ ಹೊಸ ಶೈಕ್ಷಣಿಕ ದೃಷ್ಟಿಕೋನದ ಎಜುಕೇಟ್ ಟು ಎಂಟರ್ಪ್ರೈಸ್ ಎಂಬ ದೃಷ್ಟಿಕೋನವನ್ನು ಪರಿಚಯಿಸಿದೆ. ಇದರ ಗುರಿ ವಿದ್ಯಾರ್ಥಿಗಳನ್ನು ಸ್ಪರ್ಧಾ ಪ್ರಪಂಚದಲ್ಲಿ ಸಕಲ ರೀತಿಯಲ್ಲಿ ಸಿದ್ಧಪಡಿಸುವುದಾಗಿದೆ. ಬಹಳ ವೇಗವಾಗಿ ಬದಲಾಗ್ತಾ ಇರೋ ತಂತ್ರಜ್ಞಾನ ಮತ್ತು ನಿರಂತರವಾಗಿ ಬದಲಾವಣೆಯ ಜಗತ್ತಿಗೆ ವಿದ್ಯಾರ್ಥಿಗಳನ್ನು ಸಂಸಿದ್ಧಗೊಳಿಸುವುದೇ ಇದರ ಗುರಿ. ರೇವಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿ ಶ್ಯಾಮರಾಜು ನಾಯಕತ್ವದ ತಂಡ ಇದೇ ವೇಳೆ ರೇವಾ ರೈಸ್ ಅಂದರೆ ಸ್ಫೂರ್ತಿದಾಯಕ ಸ್ಕಾಲಿಸ್ಟಿಕ್ ಎಕ್ಸಲೆನ್ಸ್ಗೆ ರೇವಾ ಆವಿಷ್ಕಾರವನ್ನು ಪರಿಚಯಿಸಿತು. ಎಲ್ಲ ರೀತಿಯ ನಗರ ಮತ್ತು ಗ್ರಾಮೀಣ ಭಾಗದ ಪ್ರತಿಭಾವಂತ ಅತ್ಯುತ್ತಮ ಸಾಮರ್ಥ್ಯದ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮತ್ತು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಗಾಗಿ ರೂಪಿಸಲಾದ AI ಪರೀಕ್ಷೆ ಇದಾಗಿದೆ. ಇದೇ ವೇಳೆ ರೇವಾ ಯೂನಿವರ್ಸಿಟಿಯ ಮುಖ್ಯಸ್ಥ ಡಾಕ್ಟರ್ ಶ್ಯಾಮರಾಜುರವರು ಎಜುಕೇಟ್ ಟು ಎಂಟರ್ಪ್ರೈಸಸ್ ಎಂಬುದು ನಮ್ಮಲ್ಲಿನ ವಿದ್ಯಾರ್ಥಿಗಳ ಮನಸ್ಥಿತಿನ ಉದ್ಯಮಶೀಲರನ್ನಾಗಿ ಮಾಡುವುದು, ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದೇ ಎಜುಕೇಟ್ ಟು ಎಂಟರ್ಪ್ರೈಸಸ್ನ ಉದ್ದೇಶ ಎಂದರು. ಮನುಷ್ಯ ಅಗತ್ಯಕ್ಕೆ ತಕ್ಕಂತೆ AI ಮತ್ತು ಚಾಟ್ GPT ಬಳಸಿಕೊಳ್ಬೇಕು, ಹಾಗೆಯೇ ಅದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಎಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ರೇವಾ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಡಾಕ್ಟರ್ ಎಂ ಧನಂಜಯ, ಡಾಕ್ಟರ್ ಬೀನಾಜಿ, ಹಾಗೆಯೇ ಡಾಕ್ಟರ್ ಜೆ ಸಿಂಹ ಮತ್ತು ರೇವಾ ಯೂನಿವರ್ಸಿಟಿಯ ಪ್ರವೇಶಾತಿ ನಿರ್ದೇಶಕ ಗೌರವ್ ಯಾದವ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾನು ಯಾವಾಗಲೂ ಕೂಡ ನಾವು ನಮ್ಮ ಮಕ್ಕಳು ಜಾಬ್ ಪ್ರೊವೈಡರ್ಸ್ ಆಗಬೇಕು ಅಂತ ಹೇಳ್ತಾ ಇರ್ತೀನಿ. ನಾನು ಇದನ್ನು ಹೇಳ್ಕೊಂಡೇ ಬಂದಿದ್ದೀನಿ. ಆದರೂ ಕೂಡ ಅದನ್ನು ನನ್ನ ಡ್ರೀಮ್ ಅದು ನನ್ನ ಕನಸು ನನಸಾಗಿಲ್ಲ. ಅದಕ್ಕೇ ಈಗ ಅದಕ್ಕೆಲ್ಲ ಕಳೆದ 1 ವರ್ಷದಿಂದ ಅದರ ಮೇಲೆ ವರ್ಕ್ ಮಾಡಿ ರಿಸರ್ಚ್ ಮಾಡಿ ನಾವೇ ಅದಕ್ಕೊಂದು ದಾರಿ ಹುಡ್ಕೋಣ ಅಂತ ಹೇಳಿ ಎಜುಕೇಟ್ ಟು ಎಂಟರ್ಪ್ರೈಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಈಗ ಅದೇ ಥೀಮ್ ಅಂತ ತಗೊಂಡ್ವಿ. ಅವ್ರನ್ನ ಹೆಂಗೆ ಎಜುಕೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ AI ರಿಲೇಟೆಡು ಕಂಪ್ಯೂಟರ್ ಸೈನ್ಸಲ್ಲಿ ತುಂಬಾ ಈಗ ಚೇಂಜ್ಗಳು ಬರ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಅದರಲ್ಲಿ ಸುಮಾರು 600-800 ಇಂಟೇಕ್ ಇರೋದರಿಂದ ಅದನ್ನೇ ನಾವು ಆ AIನ ಯಾವ ರೀತಿ ನಾವು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಈಗ ಡಾಕ್ಟರ್ ಸಿಂಹ ಅವ್ರನ್ನ ಮೆಂಟ್ರಾಗಿ ಇಲ್ಲಿ ನಾವು ಇದು ಮಾಡ್ಕೊಂಡು ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು ಸುಮಾರು ವರ್ಷಗಳಿಂದ. ಈಗ ಅದ್ರ ಜೊತೆಗೆ ಇನ್ನಷ್ಟು ಜನನ ಸೇರಿಸಿ ಇದನ್ನು ಡಿಫ್ರೆಂಟ್ ಲೆವೆಲ್ಗೆ ತೊಗೊಂಡೋಗಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಥರ ಅವ್ರನ್ನ ಪ್ರಿಪೇರ್ ಮಾಡೋದು. ಆಮೇಲೆ ಸರಿ, ಈಗ ಆ ಮಕ್ಕಳು ಈಗ ರೆಡಿ ಇದ್ದೀವಿ, ನಾವೊಂದು ನಮಗೆ ಒಂದು ಅಂಟ್ರಪ್ರೆನ್ಯೂರ್ ಆಗಬೇಕು ಅಂತಂದರೆ ಅವ್ರ ಹತ್ರ ಏನು ಮಾಡಬೇಕು, ಮೊದಲು ಅವರು ಐಡಿಯಾಸ್ ತರಬೇಕು. ಅಂದರೆ ನನಗೆ ಈ ಏರಿಯಾದಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಅವನು ಒಂದು ಐಡಿಯಾ ತಂದಾಗ ಆ ಐಡಿಯಾನ ನಾವು ಈಗ ಮೆಂಟಾರ್ಸ್ ಮುಖಾಂತರ ಅದನ್ನು ಎವ್ಯಾಲ್ಯೂಯೇಟ್ ಮಾಡಿ ಹೌದು ಇವ್ರ ಮಕ್ಕಳ ಹತ್ರ ಇರೋ ಐಡಿಯಾ ಇದು ಮಾಡ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಬಂದರೆ ಅದು ಜಾಗ ಬೇಕು. ಅದು ನಮ್ಮಲ್ಲಿ ಆಗಲೇ ರೇವಾ ನೆಸ್ಟ್ ಅಂತಿದೆ, ಜಾಗ ಕೊಡ್ತೀವಿ. ಜಾಗ ಕೊಟ್ಟಾಗ ಅವರಿಗೆ ಈಗ ಫೈನಾನ್ಷಿಯಲ್ ಹೆಲ್ಪು ಅಥವಾ ಕಂಟಿನ್ಯೂಯಸ್ ಆಗಿ ಮೆಂಟ್ರಿಂಗ್ ಬೇಕಿದ್ದರೂ ಕೂಡ ಅದನ್ನು ನಾವು ಪ್ರೊವೈಡ್ ಮಾಡ್ತಾಯಿದ್ವಿ. ಅಂದರೆ ನನ್ನ ಕನಸು ಏನಿತ್ತು ಅಂದರೆ ಅಂಟ್ರಪ್ರೆನ್ಯೂರ್ಸ್ನ ಮಾಡಬೇಕು ಅನ್ನೋದೇನಿತ್ತು ಅದನ್ನು ಅದನ್ನು ನನಸು ಮಾಡೋಕ್ಕೆ ಈ ರೀತಿ ಮಾಡಿದ್ದೀನಿ. ಅದೇ ರೀತಿಯೇ ಯಾವಾಗಲೂ ಕೂಡ ನಾನು ಸೊಸೈಟಿ ಬಗ್ಗೆ ಮಾತಾಡ್ತಾ ಇರ್ತೀನಿ, ಸೊಸೈಟಿಗೆ ಒಳ್ಳೆಯದಾಗಬೇಕು ಅಂತ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನ ನಾವು ಕನ್ನಡದಲ್ಲಿ ಹೇಳ್ಕೊಡ್ಬೇಕಾ, ಇಂಗ್ಲೀಷಲ್ಲಿ ಹೇಳ್ಕೊಡ್ಬೇಕಾ, ಅದನ್ನು ಕಲಿಬೇಕಾ, ಕಲಿತ್ರೆ ಏನಾಗುತ್ತೆ, ಯಾರು ಬೇಕು? ನಾನು 30 ವರ್ಷದ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡಾಗ ನಾನು ಒಂದು ಪುಸ್ತಕ ಓದಿದ್ದೆ, ಹೌ ಗಾಡ್ ಥಿಂಕ್ಸ್ ಅಂತ. ದೇವರು ಪ್ರಾಬಬಿಲಿಟಿ ಥಿಂಕ್ ಮಾಡ್ತಾರೆ ಅಥವಾ ಲ್ಯಾಂಗ್ವೇಜಲ್ಲಿ ಥಿಂಕ್ ಮಾಡಿದವರು ಇಂಗ್ಲೀಷಲ್ಲಿ ಮಾಡ್ತಾರೆ, ಕನ್ನಡದಲ್ಲಿ ಮಾಡ್ತಾರೆ, ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ಅದು ಒಂಥರ ಕ್ಯೂರಿಯಾಸಿಟಿ ಡೆವಲಪ್ ಮಾಡ್ತಾರೆ. ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿದಾಗ ಇದು ಮನುಷ್ಯರಿಗೆ ನಾವು ಬೇರೆ ಎಲ್ಲ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದೀವಿ. ಯಾವುದನ್ನು ನಾವು ಭಿನ್ನವಾಗಿದ್ದೀವಿ? ನಮ್ಮಲ್ಲಿ 2 ಗುಣಗಳು ತುಂಬ ಭಿನ್ನವಾಗಿವೆ. ಒಂದು, ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡ್ಕೊಳ್ಳೋದು, ಅದನ್ನು ಬೇರೆಯವ್ರಿಗೆ ಕಮ್ಯುನಿಕೇಟ್ ಮಾಡೋದು. ಇದರಲ್ಲಿ ನಾವು ತುಂಬ ಅಡ್ವಾನ್ಸ್ ಆಗಿದೆ, ತುಂಬ ಮುಂದೆ ಇದೆ. ಎರಡನೇದು, ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ಹಾಸ್ಯ ನಾವು ಚೆನ್ನಾಗಿ ಗೊತ್ತಿದೆ. ಪ್ರಾಣಿಗಳು ಹಾಸ್ಯ ಗೊತ್ತಾಗಲ್ಲ, ನಮ್ಗೆ ಹಾಸ್ಯ ಚೆನ್ನಾಗಿ ಗೊತ್ತಿದೆ. ಯಾವುದೇ ಒಂದು ಜೋಕ್ ಹೇಳಿದಾಗ, ಒಂದು ಹಾಸ್ಯ ಪ್ರಸಂಗ ಹೇಳಿದಾಗ ಎಲ್ಲಿ ನಗಬೇಕು ಅಂತ ನಮ್ಗೆ ಗೊತ್ತಿದೆ.
quality of the human is his ability to enjoy humor, create humor, and to be cognitively at a higher level. ನಾವು ಏನು ಮಾಡಬೇಕು ಅನ್ಕೋತೀವಿ. ಈಗ ಮನಸ್ಸು ಒಂದು ರೀತಿ ಹೇಗೆ ಅಂದರೆ, ಮನಸ್ಸು ಅಂತ ಹೇಳ್ಬೋದು, ಅದನ್ನ ಮೈಂಡ್ ಅಂತ ಹೇಳ್ಬೋದಾ? ಯಾಕೆಂದರೆ ಸಂಸ್ಕೃತದಲ್ಲಾಗಲಿ ಕನ್ನಡದಲ್ಲಾಗಲಿ ಅದಕ್ಕೆ ಈಕ್ವಲೆಂಟ್ ಪದಗಳಿಲ್ಲ, ತತ್ಸಮ ತದ್ಭವ ಪದಗಳಿಲ್ಲ. ಅದಕ್ಕೆ ಮನಸ್ಸು ಅಂತಲೇ ಕರೆಯೋಣ, ಬುದ್ಧಿ ಅಂತ ಕರೆಯೋಣ. ಆ ಬುದ್ಧಿನೇ ನೋಡ್ಕೊಳ್ಳುತ್ತೆ. ಅದು ಮನುಷ್ಯನ ಗುಣ. ಆ ಗುಣವನ್ನು ಹೇಗೆ ಬೆಳೆಸಬೇಕು, ಏನು ಮಾಡಬೇಕು, ಆ ಗುಣನ ಒಂದು ಮೆಷಿನ್ ಮಾಡ್ಬೋದಾ, ಯಾವುದೋ ಒಂದು ಯಂತ್ರ ಮಾಡ್ಬೋದಾ, ಆ ಯಂತ್ರ ಗಣಿತದ ಸಹಾಯದಿಂದ ಮಾಡ್ಬೋದಾ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಸಹಾಯದಿಂದ ಮಾಡ್ಬೋದಾ ಅನ್ನೋ ಒಂದು ಜಿಜ್ಞಾಸೆ ತುಂಬಾ ದಿನದಿಂದ ಜನಗಳಿಗಿತ್ತು. ಮೊದಲನೇದು 1950ರಲ್ಲಿ ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಇದನ್ನು ಶುರು ಮಾಡಿದ್ರು. ಇದನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆಯೋಣ. ಈ ಚೆಸ್ ಎಲ್ಲ ಆಡೋರು ತುಂಬ ಚೆನ್ನಾಗಿ ಆಡ್ತಾರೆ, ಆ ಚೆಸ್ನ ನಾವು ಕಂಪ್ಯೂಟರ್ ಜೊತೆ ಆಡಿಸೋಣ ಅಂತ ಒಂದು ಶುರು ಮಾಡಿದಾಗ ಹೇಗೆ ಅವನು ಆಟ ಆಡ್ತಾನೆ ಅಂತ ನೋಡೋಕೆ ಶುರು ಮಾಡಿ. ಆ ನೋಡೋಕೆ ಶುರು ಮಾಡಿದಾಗ ಏನಾಯ್ತು, ಅವನ ಪದಗಳು ಬೇರೆ ಬೇರೆ ಲೇಯರ್ಗಳು ಹೇಗಿದೆ, ಯೋಚನೆಗಳು ಹೇಗೆ ಬರುತ್ತೆ ಅಂತ ಒಂದು ಬ್ರಾಂಚ್ ಆಗಿ ಶುರುವಾಯಿತು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಒಂದು ಬ್ರಾಂಚ್ ಆಗಿ ಶುರುವಾಯಿತು. ಬಟ್ ಆಮೇಲೆ ಏನಾಗ್ತಿತ್ತು, ಇಲ್ಲ, ನಮ್ಮ ಯೋಚನೆಗಳು, ನಮ್ಮ ಆಕ್ಷನ್ಗಳು, ನಮ್ಮ ಬಿಹೇವಿಯರ್ಗಳು ಎಲ್ಲವನ್ನು ನಾವು ಪದರವಾಗಿ ಬಿಡಿಸಿ ನೋಡಬಹುದು, ಅದನ್ನ ರಿಪ್ಲಿಕೇಟ್ ಮಾಡಬಹುದು ಅಂತ ಯಾವಾಗ ಗೊತ್ತಾಯ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಹೊಸ ಬ್ರಾಂಚ್ ಹೊಂದ್ಕೊಂಡು ಈಗ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಿದ್ದಾರೆ. ನಾನು 30 ವರ್ಷದಿಂದ ಮಾಡಿದಾಗ ಆಗ್ತಿದ್ರು, ಇವನು ಮನುಷ್ಯನೇ ಚೇಂಜ್ ಮಾಡಿರ್ತಾನೆ. ವಿ ಆರ್ ಗಾನ್ ಥ್ರೂ ವಿಂಟರ್ಸ್. ಈ ಚಳಿಗಾಲ ಅಂತ ಹೇಳ್ತಾರೆ. ಚಳಿಗಾಲ ಬಂದಾಗ ಏನು ಫಂಡಿಂಗ್ ಇರಲ್ಲ, ಏನು ಇರೋದಿಲ್ಲ. ಸೊ ನನಗೇನಾಯಿತು, 50ನೇ ಇಸ್ವಿನಲ್ಲಿ 70ನೇ ಇಸ್ವಿ ನಾವು ಮನುಷ್ಯರಿಗೆಲ್ಲ ತೆಗೆದುಬಿಡ್ತೀವಿ, ಯಾರು ಏನೋ ಕೆಲಸ ಮಾಡೋದು ಬೇಡ, ಎಲ್ರಿಗೂ ಯಾರಿಗೂ ಕೆಲಸ ಇಲ್ಲ, ಎಲ್ರಿಗೂ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ತಗೊಂಡೋಗ್ಬಿಡುತ್ತೆ, ಎಲ್ಲ ಕೆಲಸಗಳನ್ನು ಮಾಡುತ್ತೆ, ಯೋಚನೆ ಮಾಡೋದಾಗಲಿ, ಮ್ಯಾಥಮೆಟಿಕ್ಸ್ ಮಾಡೋದಾಗಲಿ, ಸೈನ್ಸ್ ಆಗಲಿ ಎಲ್ಲನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡುತ್ತೆ ಅಂತ ಒಂದು ಹೈಪ್ ಬಂತು. ಆ ಹೈಪ್ ಏನಾಯಿತು, 70ನೇ ಇಸ್ವಿಯಷ್ಟೊತ್ತಿಗೆ ಅವ್ರು ಅರ್ಥ ಮಾಡಿಕೊಂಡ್ರು, ಆಗಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಆಗಲ್ಲ ಅಂತ ಅರ್ಥ ಆದಾಗ ಆ ಫಂಡಿಂಗ್ ಎಲ್ಲ ಕಮ್ಮಿ ಆಯಿತು. ಬಟ್ ಕೆಲವರು ಅವ್ರ ನಂಬಿಕೆ ಹೇಗಿರುತ್ತೆ ಅಂದರೆ, ಯಾರೇನೇ ಹೇಳಿ ಅವ್ರು ನಂಬಿರೋದನ್ನ ಹುಡುಕಾಟ ಮಾಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಅವ್ರನ್ನ ಡಾಕ್ಟರ್ ಅಥವಾ ಮೈಸ್ಟಿಕ್ಸ್ ಅಂತ ಕರೀತೀವಿ. ಇಲ್ಲಿ ಒಂದು 2-3 ಜನ ಮೈಸ್ಟಿಕ್ ಇದ್ರು. ಈಗ ಒಬ್ಬರು ಅವ್ರಿಗೆ ನೊಬೆಲ್ ಪ್ರೈಸ್ ಬಂದಿದೆ, ಜೆಫ್ರಿ ಹಿಂಟನ್ ಅಂತ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ದು ಹೇಗೆ ಅಂದರೆ, ನೋಡಿ ವ್ಯತ್ಯಾಸ ಹೇಗಿದೆ ಅಂದರೆ, ಅವ್ರು ಮಾಡಿದ್ದು ಮನುಷ್ಯನ ಬ್ರೈನ್ ಹೇಗಿರುತ್ತೆ ಅದನ್ನ ಏನು ಮಾಡಬೇಕು ಅಂತ. ಆಮೇಲೆ ಮುಂದಕ್ಕೆ ಇದಾಯಿತು. ಅದು ಬಂದಾಗ ಏನಾಯ್ತು, ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ಅದನ್ನು ಹೇಗೆ ಪಾಠ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಬಂದಾಗ ಕೆಲವು ವ್ಯಾಯಾಮಗಳು, ಬೇರೆ ಬೇರೆ ಎಕ್ಸಸೈಸ್ಗಳು ಬಂತು, ಬೇರೆ ಬೇರೆ ಆಯಾಮಗಳು ಬಂತು. ಆ ಆಯಾಮಗಳನ್ನು ನಾವು ಸ್ಟಡಿ ಮಾಡಿದಾಗ ಏನಾಯಿತು, ಇಂಡಸ್ಟ್ರಿ ಬೇಗ ಅಕ್ಸೆಪ್ಟ್ ಮಾಡ್ಕೊಂಡು